ಸರ್ ಇದೇನು ಸರ್ ಸರ್ವೆ ಮಾಡ್ತಾರೆ ನಿಮ್ಮ ಅಧಿಕಾರಿ ಕರೀರಿ ಸರ್. ಫಸ್ಟ್ ಇದು ಆಫ್ ಮಾಡಿ ನಿಲ್ಸಿದ್ದು ಹೇಳ್ತೀನಿ. ಅಲ್ಲ ಫಸ್ಟ್ ಮಿಷಿನ್ ಎತ್ಬಿಟ್ಟು ಹೇಳ್ತೀನಿ. ಅಲ್ಲ ನೋಡಿ ಗಾಡಿ ಯಾವುದು ಬಂದು ಗುದೀತೈತೆ. ಫಸ್ಟ್ ಇಳಿಸಿ ಹೇಳ್ತೀನಿ. ಫಸ್ಟ್ ಗಾಡಿ ಇಳಿಸು, ಮಿಷಿನ್ ಹೋಗ್ತಾ ಸುಮ್ಮನೆ ಯಾವುದೊಂದು ಗಾಡಿ ಬಂದು ಕುದಿದ್ರೆ ರೋಡ್ ಸೆಂಟ್ರ್ ಇಕ್ಕಿದ್ಯಾ. ಆಮೇಲೆ ಕೇಸ ಇನ್ಶೂರೆನ್ಸ್ ಕ್ಲೈಮ್ ಮಾಡ್ಕೊಬೇಕಾಗ್ತೈತೆ. ಫಸ್ಟ್ ತಿಳಿಸು. ಏನು ಪಂಚಾಯತಿ ಪರ್ಮಿಷನ್ ತಂದಿದ್ದೀರಾ? ಮತ್ತೆ ಇಳಿಸು ಮೊದಲು ಕೇಳ್ಕೆ ಬಾಣಿ. ಪಂಚಾಯತಿ ಪರ್ಮಿಷನ್ ಇದೆ ಹೆಂಗೆ ಸರ್ವೆ ಮಾಡ್ತಾ ಇದ್ದೀವಿ? ಯಾರು ನಿಮ್ಮ ಅದಕ್ಕೆ ಕರೆ ಬೈಲೆ ಬೆಂಗಳೂರು ನೀರು ಬಿಡ್ತಾರಂತೆ. ಬೆಂಗಳೂರು ಈಗ ಬಂದರೆ ನೀರು ಸಾಲದು. ಬೆಂಗಳೂರು ಹಾಂ ಓಕೆ ಹೆಂಗೆ ನೀರು ಎತ್ತ ಅದೇ ಅವ್ನು ಕೇಳಿದ ಮೇಲಧಿಕಾರಿ ಪಂಚಾಯತಿ ಪರ್ಮಿಷನ್ ಇದೆ. ಯಾರೇ ನೀವು ಸರ್ವೆ ಮಾಡಿ ಆರ್ಡರ್ ಕೊಟ್ಟರು, ನಿಮಗೆ ಪರ್ಮಿಷನ್ ಕೊಟ್ಟರು ಯಾರು? ನಿಮ್ಮ ಅಧಿಕಾರಿ ಕರೆ ಇಲ್ಲಿ ಮೊದಲು ಯಾಕೆ ಕರೀಲಿ ಅವನು? ಇನ್ನೂ ಮಾಡ್ತಾವ್ರಾ? ಎಲ್ಲಿ ಮಾಡ್ತಾವ್ರು? ತೆಗೀರಿ ಫಸ್ಟ್ ಅಲ್ಲಿ ತೆಗೀರಿ. ಅಲ್ವಾ ಬರೀಲಿ ಅಣ್ಣ ಬರೋ ಸ್ವಲ್ಪ. ಇದು ಹೆಂಗೆ ಸರ್ ಮಿಷಿನ್ ನೀವು ತಂದಿರೋದು? ಇದು ಹೆಂಗೆ ಮಿಷಿನ್ ತಂದಿರೋದು? ಇದು ಏನು ಸರ್ ಇದು? ಇಲ್ಲಿ ನಿಮ್ಮ ಅಧಿಕಾರಿ ಯಾರಿದೆ ಸರ್? ಇಲ್ಲಿ ನಿಮ್ಮ ಅಧಿಕಾರಿ ಯಾರು ಸರ್ವೆ ಮಾಡಿ ಕೇಳಿರೋದು ಯಾರು? ಕರೆಸಿ ಅವ್ರು ಯಾರಿದ್ದಾರೆ ನಿಮ್ಮ ಅಧಿಕಾರಿಗಳನ್ನ? ಮತ್ತು ಇಲ್ಲಿ ದಯಮಾಡಿ ಮಾಡಬೇಡಿ, ಹೋಗ್ಬಿಡಿ ಸರ್. ಪ್ಯಾಕಪ್ ಮಾಡಿ ಸರ್ ದಯಮಾಡಿ. ಅಣ್ಣ ಪ್ಯಾಕಪ್ ಮಾಡಿ ಅಣ್ಣ. ಯಾಕಣ್ಣ ಇಲ್ಲಿ ಪಂಚಾಯತಿ ಪರ್ಮಿಷನ್ ಕೊಟ್ಟಿದ್ದಾರಣ್ಣ? ಸರ್ ಪಂಚಾಯತಿ ಪರ್ಮಿಷನ್ ಕೊಟ್ಟಿದ್ದಾರಾ? ಮತ್ತೆ ಮೊದಲು ಆಫ್ ಮಾಡಿ ಹೇಳಿ. ಪಂಚಾಯತಿಗೆ ಪರ್ಮಿಷನ್ ಡೇಟ್ ಮಾಡೋಕ್ಕೆ ಸರಿ ಎತ್ತಡಿ ಮೊದಲು ಹೇಳ್ತೀನಿ. ಫಸ್ಟ್ ಟೈಮ್ ಕ್ಲೋಸ್ ಮಾಡಿ. ಬೆಂಗಳೂರು ಪಂಚಾಯತಿ ಬಿಡ್ತಾರೆ ಅಂತೀವಿ, ಈಗ ಸಾಲದು ಅಂತ ಹೇಳ್ಬಿಟ್ಟು. ಅಣ್ಣ ಪ್ಯಾಕ್ ಮಾಡೋಣ ಮೊದಲು ಹೇಳ್ತಾ ಇದ್ದೀನಿ. ಮೊದಲೇ ಪ್ಯಾಕ್ ಮಾಡೋದು ಹೇಳ್ತಾ ಇರೋದು ನಿಮಗೆ. ಯಾವ ಗಾಡಿ? ಏಯ್ ಪ್ಯಾಕ್ ಮಾಡೋ, ಪ್ಯಾಕ್ ಮಾಡೋದು ಹೇಳ್ತಾ ಇದ್ದೀವಿ. ಯಾರು ಹೇಳ್ತಾ ಇದೆಯಾ? ಎಲ್ಲಿ ಯಾವ ನಿಂದು? ಇವು ನಮ್ಮೂರಿಗೆ ಏನು ಬೇಕು ಬೇಡ ನಾವು ತೀರ್ಮಾನ ಮಾಡ್ತೀವಿ. ನೀವು ತೀರ್ಮಾನ ಮಾಡೋದು ಬೇಕಾಗಿಲ್ಲ. ಪಂಚಾಯತಿ ಪರ್ಮಿಷನ್ ತಂದಿದ್ಯಾ? ಆಫ್ ಮಾಡೋದು ಕಲಿ ಮೊದಲು. ಏನು ಹೇಳ್ತಾರೆ ಕುಂತಿದ್ಯಾ ಅಲ್ಲಿ? ಪಂಚಾಯತಿ ಪರ್ಮಿಷನ್ ತಂದಿದ್ದು ಹೇಳು. ಡೈರೆಕ್ಟ್ ಬರೋಕ್ಕೆ ಯಾರು ಅಧಿಕಾರ ಕೊಟ್ಟ ನೀನು ನಮ್ಮೂರಿಗೆ? ಈಗ ಎಲ್ಲ ನಿಮ್ದೆಲ್ಲ ಯಾವ ಊರು? ಈಗ ನಿಮಗೆ ಬೆಂಗಳೂರು ಪಂಚಾಯತಿ ಬರೋದು ನಿಮಗೆಲ್ಲ ಒಪ್ಪಿಗೆ ಐತನಪ್ಪ? ದೇವನಹಳ್ಳಿ ಹಿಂಗಲ್ಲ, ಬೆಂಗಳೂರಿಂದ ಹತ್ರ ಅಂತ ಹೇಳೋ ಅವ್ರಿಗೆ. ದೇವನಹಳ್ಳಿಗೆ ಚಿಕ್ಕಬಳ್ಳಾಪುರಕ್ಕೆ ಬಂದಿದ್ದಲ್ಲ, ಅಲ್ಲಿಂದ ತಾನು ಹೋಗಿ ಕೇಳು. ಇಲ್ಲಿಂದ ಯಾಕೆ ದುಡ್ಡು ಹಾಳು ಮಾಡ್ತೀರಾ? ಸರ್ಕಾರ ದುಡ್ಡು ಬಂದು ಅದೇ ಮಾಡಿ ಕೇಳಿ. ಪ್ಯಾಕ್ ಮಾಡೋದು ಮಾಡಲ್ಲ. ಇಲ್ಲ ನಿಮ್ಮ ಅಧಿಕಾರಿ ನಾವು ಕರೀಲಿ ಸ್ವಲ್ಪ ಮಾತಾಡಬೇಕು. ಫೋನ್ ಮಾಡಬೇಕು. ನಾವು ಕುಡ್ಕೊಂತೀವಿ, ನಿಮ್ ನೀರು ನಮಗೆ ಬೇಡ. ನಮ್ಮ ನೀರು ನಮ್ಗೆ ಕುಡ್ಕೊಂತೀವಿ, ಬಾಧೆ ಬಿದ್ಕೊಂಡು ನಿಮ್ಮ ನೀರು ನಮಗೆ ಬೇಡ. ಎತ್ಕೊಳ್ರಿ ಮೊದಲು. ಅಣ್ಣ ಪಂಚಾಯತಿ ಪರ್ಮಿಷನ್ ತಂದಿದ್ಯಾ? ಒಂದೇ ಮಾತು, ಪಂಚಾಯತಿ ಪರ್ಮಿಷನ್ ತಂದಿದ್ಯಾ? ಮತ್ತೆ ಎತ್ತು ಖಾಲಿ ಜಾಗ ಖಾಲಿ ಮಾಡಿ. ಇಲ್ಲಿ ಕುಂತ್ಕೊಳ್ಳಿ. ಪರ್ಮಿಷನ್ ಇದು ಮಾಡಬೇಡಿ, ಸರ್ವೆ ಮಾಡಬೇಡಿ. ಬರೀ ಊಟ ಬೇಕು, ಊಟ ಮಾಡ್ತೀರಾ? ಊಟ ಕೊಡ್ತೀವಿ. ಸರ್ವೆ ಮಾಡಬೇಡಿ. ಊಟ ಮಾಡ್ತೀರಾ? ಊಟ ಕೊಡ್ತೀವಿ. ಹಾಂ ಮತ್ತೆ ಸರ್ವೆ ಮಾತ್ರ ಮಾಡಬೇಡಿ. ನಮಗೂ ನಿಮ್ಗೇನು ಇದಿಲ್ಲ. ಅಣ್ಣ ನೀನು ಎಲ್ಗನ ಮಾಡು, ನಮ್ಮ ಪಂಚಾಯತಿ ಪರ್ಮಿಷನ್ ತಗೋ. ಈಗ ಅಣ್ಣ ಇಲ್ಲಿಗೆ ದೊಡ್ಡ ತುಮಕೂರಿಗೆ ಅಂತ ಒಂದು ಪಂಚಾಯತಿ ಐತೆ, ಅದಕ್ಕೆ ಜನಪ್ರತಿನಿಧಿಗಳವ್ರೆ, ಅದಕ್ಕೆ ಅಧಿಕಾರಿಗಳವ್ರೆ, ಅವ್ರ ಪರ್ಮಿಷನ್ ತಂದು ಮಾಡು.
ಅಷ್ಟೇ, ಇನ್ನೇನಿಲ್ಲ. ನಮ್ಗೆ ಬೇಜಾರೇನಿಲ್ಲ, ಇಲ್ಲ ಸರಿ ಸರಿ ಸರಿ. ನಮಗೂ ನಿಮ್ಗೆ ಬೇಜಾರೇನಿಲ್ಲ. ಆಮೇಲೆ ನೀವು ಪಾಪ ಕೆಲ್ಸಕ್ಕೆ ಬಂದಿದ್ದೀರಾ, ನಿಮ್ಮ ನಮ್ಗೆ ಏನಾಯ್ತಣ್ಣ? ನೀವು ಹೊಟ್ಟೆ ಪಡ, ನಮ್ದು ಹೊಟ್ಟೆ ಪಡೋ. ನಾವು ಇದಕ್ಕೆ ಹೋರಾಟ ಮಾಡ್ತಾ ಇದೀವಿ, ಈ ಕೊಳಚೆ ನೀರಿಗೆ. ನೋಡ್ರಿ ಅಲ್ಲಿ ಕೆರೆ ನೀರು ಇವಾಗ ಅಲ್ಲೇ ಕಾಣ್ತಾ ಇದೆ ನೋಡ್ರಿ, ಕೊಳಚೆ ನೀರು. ಇದಕ್ಕೆ ಹೋರಾಟ ಮಾಡ್ತಾ ಇದೀವಿ. ಇನ್ನು ಅದನ್ನ ಹಿಂಗ್ ತಗೊಂಡೋಗಿ ಆಮೇಲೆ ಇತ್ತೆ ತಿರ್ಗಿಸ್ಕೊಳತ್ತನ ಕೊಡಂಗಿದ್ರೆ ಕಾವೇರಿ ನೀರು ಕೊಡ್ರಿ. ಬೇಜಾರೇನಿಲ್ಲ ನಮ್ಗೆ. ನೀವು ಕಾವೇರಿ ನೀರು ಕೊಡಬೇಕು, ರೆಡ್ ಕಾರ್ಪೊರೇಟ್ ಹಾಕ್ತೀವಿ. ಎತ್ತಿನ ಒಳ್ಳೆ ನೀರು ಕೊಡಿ, ರೆಡ್ ಕಾರ್ಪೊರೇಟ್ ಹಾಕ್ತೀವಿ. ಇದು ಬಂದ್ರೆ ಗಾಜಾ ಪಡಿತೀವಿ. ನಾವು ಅದಕ್ಕೆ ಹೋರಾಟ ಮಾಡ್ತಾ ಇದೀವಿ. ನೋಡ್ರಿ ಬೇಕಾದ್ರೆ ಅಲ್ಲೇ ಹೋಗಿ ನೋಡ್ರಿ, ಆ ನೀರು ನೋಡ್ರಿ. ಇಲ್ಲ, ನಿಮ್ಮ ಅಧಿಕಾರಿಗೆ ಫೋನ್ ಮಾಡೋಣ ಅಣ್ಣ, ನಿಮ್ಮ ಅಧಿಕಾರಿ ಫೋನ್ ಮಾಡು. ಇದೇ ಹೋಗ್ಬಿಟ್ರೆ ಯಾರು ಮಾತಾಡ್ತಾರದು ಈಗ? ಸರ್ ಸರ್ ಅವನು ಸರ್ ಕೊಡಲ್ಲ ಸೆಕ್ಷನ್ ಆಫೀಸರ್. ಯಾರು? ಹರೀಶ್ ಅಂತ. ಅಲ್ಲ ಸರ್, ನಮಸ್ತೆ. ಒಂದು ನಿಮಿಷ ಸರ್, ಗಾಡಿ ಬರ್ತೀವಿ. ಸರ್, ಈಗ ಆಗಲೇ ಮಾತಾಡಿದ್ದು ವಸಂತ ಅಂತ, ನೀವೇ ಅಲ್ಲ ಹರೀಶ ಮಾತಾಡಿದ್ದು? ಅವಾಗ ತಾವು ನಿಮ್ಮ ಜೊತೆ ಎಲ್ಲ ಮಾತಾಡಿದ್ದು ಸರ್. ಈಗ ನಮ್ಮ ಪಂಚಾಯತಿಯವರು ಪರ್ಮಿಷನ್ ಗಾಡಿ ಬಂದೆ, ದಯಮಾಡಿ ಪಂಚಾಯತಿ ಪರ್ಮಿಷನ್ ತಗೊಂಡು ನೀವು ಕೆಲಸ ಸ್ಟಾರ್ಟ್ ಮಾಡ್ಬಿಡಿ ಸರ್. ಪಂಚಾಯತ್ ಪಿ ಡಿ ಒ ಇಲ್ಲ ಸರ್, ನಾವು ನಮ್ಮದೇ, ಯಾಕಂದರೆ ನಮ್ಮ ಊರಲ್ಲಿ ಈಗಾಗಲೇ ಕೊಳಚೆ ನೀರು ಬಂದು ಜಾಸ್ತಿ ತೊಂದರೆ ಆಗ್ಬಿಟ್ಟಿದೆ. ನಾವು ಪಿ ಡಿ ಒ ಕೇಳಿದ್ವಿ ಏನೋ ಪರ್ಮಿಷನ್ ತಗೊಂಡಿದ್ದಾರೆ ಅಂತ. ಈಗ ನಮ್ಮ ಮತ್ತೆ ನಮ್ಮ ಪಿ ಡಿ ಒದ ಮಾತಾಡಿ, ನಮ್ಮ ಪಿ ಡಿ ಒಗೆ ಪರ್ಮಿಷನ್ ನಾವು ಯಾವುದೇ ಕಾರಣಕ್ಕೂ ಜನ ಸೇರಿಸೋದು ಮಾಡ್ತಾರೆ ಸರ್. ನಮ್ಮ ಈಗ ನೀವು ಬೆಂಗಳೂರು ಬರಬೇಕು ಅಂತ ಇದ್ದೀರಲ್ಲ, ನೀವು ಹೇಳೋಲ್ಲ ಆಗಲೇ ಚಿಕ್ಕಬಳ್ಳಾಪುರ ಕೆರೆ ನೀವು ಬರ್ತಾ ಇದ್ದೀರಿ ಅಂತ ನೋಡಿ. ಅಲ್ಲಿಂದ ದೇವನಹಳ್ಳಿಗೆ ಇನ್ನೂ ಹತ್ರ ಐತೆ, ಅಲ್ಲಿಂದ ಕಮ್ಮಿ ರೇಟ್ ಬಂದು ಸರ್. ಅಲ್ಲಲ್ಲ, ಈ ಮುಗ್ದೋಗಿರೋದು ನೋಡಿ ಸರ್. 4 ವರ್ಷದಿಂದ ನಾವು ನಮ್ಮ ಪಂಚಾಯತಿ ಜನ ಅಧಿಕಾರಿಗಳ ಬೆಣ್ಣೆ ಕೊರಗಿ ಸಾಕಾಗ್ತದೆ. ಅಧಿಕಾರಿಗಳು ಕೂದಲು ಬೆಣ್ಣೆ ತೆಗೆದು ಮಾತಾಡ್ತಾರೆ. ನೀವು ನಮ್ಮೂರಿಗೆ ಬಿಡೋದು ಬೇಡ ಅಂತ ಇದೀವಲ್ಲ ಪೈಪು. ಆಮೇಲೆ ಬೇರೆ ನಮ್ಮೂರ ಮೇಲೆ ಹೋಗ್ಬೇಡಿ, ಬೇಕಾದ್ರೆ ಬೇರೆ ಕಡೆ ಹೋಗಿ. ಈಗ ಇದೆಲ್ಲ ನಮ್ಮೂರಂತ ಭಾರಿ ವಿರೋಧ ಬರ್ತಾಯಿದ್ದಾಗ ಈಗಾಗಲೇ ಇದನ್ನು ಅನುಭವಿಸ್ತಾ ಇದ್ದೀವಿ ನಾವು. ನೀವು ದೇವನಹಳ್ಳಿಗೆ ಬಿಡಬೇಕು ಅಂತ ಅಲ್ವ ಹೋಗ್ತಾ ಇರೋದು? ಈ ಚಿಕ್ಕಬಳ್ಳಾಪುರಕ್ಕೆ ಹತ್ರನೂ ಇಲ್ಲಿ ನೆಲಮಂಗಲದಿಂದ ದೇವನಹಳ್ಳಿಗೆ, ಚಿಕ್ಕಬಳ್ಳಾಪುರ ಹತ್ರ ನೆಲಮಂಗಲ ದೇವನಹಳ್ಳಿ ಇರ್ತದೆ ಸರ್. 56 ಕಿಲೋಮೀಟರ್ಲಿಂದ ಅಲ್ಲಿಂದ 10 ಕಿಲೋಮೀಟರ್ ತನಕ ಪೈಪ್ ಲೈನ್ ಮಾಡಿದ್ರೆ ಸರ್. ಹೇಳಿ ಸರ್. ಹೌದಾ? ಸರಿ ಸರ್, ಸರಿ ಸರ್. ಸರ್, ಈಗ ನಮ್ಮೂರಲ್ಲಿ ನಮ್ಮ ಪಂಚಾಯತಿ ಪರ್ಮಿಷನ್ ತಡಿ ನಾವು ಗ್ರಾಮ ಸಭೆ ಮಾಡ್ತೀವಿ. ಯಾಕಂದ್ರೆ ನಾನೊಬ್ಬ ವ್ಯಕ್ತಿ, ನಮ್ಮ ಥರ 1000 ಜನ ಅವರೇ, ಎಲ್ಲರೂ ಸೇರಿ ಗ್ರಾಮ ಸಭೆ ಮಾಡ್ತೀವಿ. ಆ ನಂತರ ನೀವು ಮಾಡಿ ಅಂಥವ್ರನ್ನ ಪರ್ಮಿಷನ್ ಯಾವುದೇ ಕಾರಣಕ್ಕೂ ಕೆಲಸ ಮಾಡಲ್ಲ. ಈಗ ನಾವು ಅದಕ್ಕೂ ಫಸ್ಟ್ ನಾವು ಕಾನೂನು ಹೋಗ್ಬೇಕು ಅಂತ ನಮ್ಮ ಪಿ ಡಿ ಒ ಫೋನ್ ಹಾಕಿದ್ವಿ. ಪಿ ಡಿ ಒ ಇಲ್ಲ ಸರ್, ಮತ್ತೆ ಪರ್ಮಿಷನ್ ಏನು ನಮಗೆ ಗೊತ್ತೇ ಇಲ್ಲ ಅಂದರು. ಮತ್ತು ಈಗ ಬಂದು ಸ್ಟಾಪ್ ಮಾಡಿಸಿದ್ರು. ನಮ್ಮ ಪಂಚಾಯತಿಯ ವಾಟರ್ ಮ್ಯಾನ್ ಮತ್ತು ಇವರು ಬಂದು ಸ್ಟಾಪ್ ಮಾಡ್ತಿದ್ದಾರೆ, ಗ್ರಾಮಸ್ಥರು ಮತ್ತು ಪಂಚಾಯತಿಯ ಬಿಲ್ ಕಲೆಕ್ಟ್ರು. ದಯಮಾಡಿ ಪಂಚಾಯತಿ ಪರ್ಮಿಷನ್ ಮಾಡಿ ಸರ್, ಅದಕ್ಕೆ ಮುಂಚೆ ಕೆಲಸ ಮಾಡಿಸ್ಬೇಡಿ ಸರ್. ಯಾರು ನಿಮ್ಮ ನೀವು ಕೊಟ್ಟ ನಂಬರ್ಗೆ ಅದೇ ನಂಬರ್ ಮಾಡೋ ಅಧಿಕಾರಿ ಮೊದಲು ಕರೆಕ್ಟಾಗಿ ಅವನ ಪರಿಚಯ ಮಾಡ್ಕೊಂಡು ಮಾತಾಡೋಕೆ ಹೇಳಿ. ಮಾತಾಡೋಕ್ಕೆ ಅವ್ರು ಹೇಳ್ತೀರಾ ನಾವಲ್ಲ ಸರ್, ರಾಂಗ್ ನಂಬರ್ ಅಂತ ಹೇಳ್ತವ್ರೆ. ಫಸ್ಟ್ ನಾವು ಹೇಳಿದ್ರೆ ಈಗ ಮಾತಾಡ್ತಾ ಇದ್ದಂಗೆ ಈಗ ಸಭೆ ಸ್ಟಾಪ್ ಮಾಡ್ತಾರೆ ಸರ್ ಅವರೆಲ್ಲ ಸರ್, ನಾವು ಬೇರೆ ರಾಂಗ್ ನಂಬರ್ ಮಾಡಿದ್ದೀರ ಅಂತ ಫಸ್ಟ್ ಅವ್ರಿಗೆ ಕರೆಕ್ಟಾಗಿ ನೀವು ಹೇಳಿದ ನಂಬರ್ ಕರೆಕ್ಟಾಗಿ ಫೋನ್ ಮಾಡಿದ್ರೆ ಅಧಿಕಾರಿ ಮಾತಾಡೋಕ್ಕೆ ಫಸ್ಟ್ ಕಲ್ತ್ಕೊಂಡು ಕೇಳಿ ಅವ್ರಿಗೆ. ನಮ್ಮ ಪಂಚಾಯತಿ ಪರ್ಮಿಷನ್ ನಮ್ಮ ಊರಲ್ಲಿ ಸರ್ವೆ ಮಾಡಿ ಸರ್. ಓಕೆ ಸರ್, ನಾನು ನಂಬರ್ ಕೊಡ್ತೀನಿ ಸರ್. ಇದು ನಂಬರ್ ಐತೆ ಹೇಳು ಹಂಗೆ.